ಓ ಗಿಡ್ಡಿ, ಬರ್ಲಿ ಬರ್ಲಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ಕಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ಇದೊಂದು ಚೆನ್ನಾಗೈತೆ, ಹಿಂದಿಂದ ಬಂದ ಬಿಡದೈತಿ. ಸುಮ್ ದಾಟಿ ಹೋಗುದು ಚಲೋ ತಾಗ. ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ತೂ ಅಂತ ಕ್ಯಾಕರ್ ಶುಗುದ್ರು ನಾಚಿಕೆ ಬರಕಿಲ್ವಾ? ಲೇ ಗಿಡ್ಡಿ, ಕ್ಯಾಕರ್ ಶುಗುದ್ರು ಬಾಯ್ ತುಂಬ ಬೈದ್ರು ನಿನ್ನ ಪ್ರೀತಿ ಮಾಡ್ತೀನಿ ನಾ. ಇವರ್ ಮೈ ದಿಲ್ಕಿ ದಡ್ಕನ್ ಯಾ. ನಾಯಿ ತಿಂದು ಬಿಟ್ಟಿರೋ ಚಿಕನ್ ಆಗಿ ದಿಲ್ಕಿ ತಡ್ಕನಂತಿ ಮಕ ನೋಡ್ಕೊಂಡಿಂದ. ಲೇ ನಿಮ್ಮವನ ನಾಯಿ ತಿಂದು ಬಿಟ್ಟರು ಚಿಕನ್ ಅಂತೀಯ ಅಲ್ಲಿ ನನಗೆ? ನೇನ ಗಿಡ್ಡಿ ಚಿಕನ್ ತಿಂತಿ ಏನ್ಲೇ ನೀ? ಇಲ್ಪ ನಾವು ತಿನ್ನಂಗಿಲ್ಲ, ನಾವು ಸಸ್ಯಾಹಾರಿ ಅದೀವಿ. ಯಾಕೆ ಸುಳ್ಳು ಹೇಳ್ತಿ ಬಿಡ್ಲೆ, ನಾ ಎಲ್ಲ ನೋಡಿನಿ. ನಿಮ್ಮ ಅಪ್ಪ ಬಾರ್ನೆ ಕೂತ್ಕೊಂಡು ಚಿಕನ್ನ ಮಟನ ಎಲ್ಲ ತಿಂತಿರ್ತಾನು, ನೀನು ನೋಡಿದ್ರೆ ಹಿಂಗಂತೀಯಲ್ಲ. ಏಯ್, ನಮ್ಮ ಅಪ್ಪನ ಸಾವರಿಗೆಲ್ಲ ಬರಾಕ್ ಹೋಗ್ಬೇಡ ನೀನ. ನಿನಗೆ ಬೇಕದೆಲ್ಲ ಸರಿ ಅತ್ತಾಗ ದಾರಿ ಬಿಡ, ನಮ್ಮ ಮನೆಗೆ ಹೋಗ್ಬೇಕ. ಎತ್ತಾಗ ಸರಿಲಿ, ನಾನು ನನ್ನ ದಾರಿಗೆ ನಿಂತು ನೀ ಆಚೆ ಕಡೆ ನಿಂತಿ ಹೋಗ್ಲಾ, ಅಲ್ಲಿ ದಾರಿ ಕುಲ್ಲಾನ ಐತಿ. ನಂಗೆಲ್ಲ ಗೊತ್ತೈತಳ, ನಾ ಹೋಗ್ತೇನೆ. ನಿಂದ್ರ ಹೋಗ್ಬೇಡ ತಡಿಲೆ. ಏನ ನಮ್ಮ ಮನೆಗೆ ಹೋಗ್ಬೇಕು ಸರಿ? ಹೋಗುವಂತೆ ತಡಿಲೆ, ಮನಿ ಎಲ್ಲರೂ ಹೊಕ್ಕೈತನ? ಅದೆಲ್ಲಿ ಹೋಗಂಗಿಲ್ಲ, ಅಲ್ಲೇ ಇರ್ತೈತಿ. ತಡಿ ಹೋಗುವಂತೆ ಮಾತಾಡೋನು ಒಂದಿಟ್ಟು. ಏನ್ ಮಾತಾಡೋದು? ನನಗೇನು ಇಲ್ಲಿ ಮಾತಾಡಕ ಸರಿ ಅತ್ತಾಗ. ನಿನಗಿರ್ಲಿಕ್ಕ ಏನಾತ್ಲೆ, ನನ್ನ ಕಡೆ ಐತ್ಲಾ, ನಾ ಮಾತಾಡ್ತೀನಿ ಕೇಳಿಸ್ಕೊ ಸುಮ್ ಹಂಗ. ಸುಮ್ ಹೋಗ ಮತ್ತ, ನನ್ನ ಕಡೆ ಮಾತಾಡಕ್ಕೂ ಇಲ್ಲ, ನಂಗೆ ಕೇಳಿಸ್ಕೊಳಕ್ಕೂ ಇಷ್ಟ ಇಲ್ಲ. ಇಲ್ಲಿ ದಾರಿ ನಾವು ಇಬ್ಬರೇ ನಿಂತಿದ್ ನೋಡಿದ್ರೆ ಏನ್ ಅನ್ಕೋತಾರ ಮಂದಿ? ಸರಿ ಅತ್ತಾಗ. ಯಾರೇನು ಅನ್ಕೋತಾರ್ಲೆ, ನಮ್ಮ ಅವನ ಮಗಳ ಜೊತೆ ನಾ ಮಾತಾಡಿದ್ರೆ? ನೋಡ ನಿನ್ನ ಬಾಯಿಗೆ ಬಿಡ್ತ, ನಿನ್ನ ಮಂದಿ ಅಂದ್ರೆ ಎರಡ್ ಸಾರಿ ಹೇಳಿ ನಿನಗೆ ಹಂಗ ಅನ್ನಕ್ ಹೋಗ್ಬೇಡ ಅಂತ. ಒಂದ್ ಸಾರಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಆತ ಬಿಡ್ಲೆ, ಏನೋ ಅನ್ನಂಗಿಲ್ಲ. ಇದೊಂದು ಸಾರಿ ಹೊಟ್ಟೆಗೆ ಹಾಕೋ ಏನಾಗಂಗಿಲ್ಲ. ಅಲ್ಲೇ ಗಿಡ್ಡಿ, ಅಲ್ಲಿಂದ ಇಲ್ಲಿಗೆ ಒಬ್ಬಕ್ಕೆ ಬರ್ತೀಯಲ್ಲ, ನಿಮ್ಮ ಅವ್ವನ ಕರ್ಯಾಕ ಅಂಜಕ್ಕೆ ಬರಂಗಿಲ್ಲ ನಿನಗೆ? ಮೊದಲು ನೋಡಿ ಇಲ್ಲಿವ ಯೂಟ್ಯೂಬ್ನಾಗ ಎಂತೆಂಥ ಕೇಸ್ ತೋರಿಸ್ತಾರಂತ. ಮೊದಲು ಚಂದದಿ ಯಾರು ಎತ್ಕೊಂಡು ಹೋದ್ರಂದ್ರೆ ಏನು ಮಾಡ್ತಿ ಕಟ್? ಎತ್ಕೊಂಡು ಹೋಗಕ್ಕೆ ನಾಯನ ಸಣ್ಣ ಹುಡುಗಲ್ಲ. ಅಷ್ಟಕ್ಕೂ ನನಗೆ ಯಾಕೆ ಅಂಜಿಕೆ ಬರಬೇಕು? ಯಾವಾಗ್ಲೂ ನೀ ಇರ್ತೀಯಲ್ಲ ನಾಯಿಗತೆ ಹಿಂದಿಯಿಂದ. ನಿಮ್ಮವನ ನಾಯಿಗತೆ ಅಂತ ಏನ್ಲಿ ನನಗೆ? ಬಾಯಿ ಬಿಟ್ಟರೆ ಬೈತಿಯಲ್ಲಿ ಒಂದಿಟ್ಟು ಸಮಾಧಾನದಿಂದ ಮಾತಾಡೋದ ಗೊತ್ತಿಲ್ಲ ನಿನಗೆ? ಹೋಗ್ಲಿ ಒಂದು ಸಾರಿ ಮಾಮ ಅಂದ್ಬಿಡು, ಬೈಸ್ಕೊಂಡಿದ್ದು ಸಾರ್ಥಕರ ಆಕತಿ. ಸರಿಯಾ ಸುಮ್ಮ ನನ್ನ ಕಾಡ್ಬೇಡ. ನಾ ಯಾಕೆ ಅನ್ಬೇಕು ನಿನಗೆ? ಎದಕ್ಕೆ ಅನ್ಬೇಕಂದ್ರೆ ನಾನು ನಿನ್ನ ಮದ್ವೆ ಹಾಕನ್ಲೆ ಒಂದು ಸಾರಿ ಅನ್ನ ಏನಾಗಂಗಿಲ್ಲ. ನಾನು ಇನ್ನೆಷ್ಟು ಇಷ್ಟಪಡ್ತೀನಿ ಗೊತ್ತನ್ಲೆ? ನಂಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಸರಿ ಈಗ ನಮ್ಮ ಮನೆಗೆ ಹೋಗ್ಬೇಕಾ? ಪ್ರೀತ್ಸೆ ಪ್ರೀತ್ಸೆ, ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಮುಚ್ಚಿ ನನ್ನ ಪ್ರೀತ್ಸೆ, ಮನಸಾರೆ ಪ್ರೀತ್ಸೆ, ಉಸಿರಾಗಿ ಪ್ರೀತ್ಸೆ, ಓ ಪ್ರೀತ್ಸೆ ಓ ಪ್ರೀತ್ಸೆ ಓ ಪ್ರೀತ್ಸೆ, ಗಿಡ್ಡಿ ನೀ ಪ್ರೀತ್ಸೆ. ಸಾಕು ಮುಚ್ಚು ಬಾಯ. ಅಂದಿದ್ದ ಎಷ್ಟು ಸಾರಿ ಅಂತೀಯ? ಬರೀ ಯಾವಾಗಲೂ ಹಿಂದೆ ಬಿದ್ದು ಸಾಯ್ತಲ್ಲ, ಲವ್ ಮಾಡಿ ಅಂತೇಳಿ. ಎಷ್ಟು ಲವ್ ಮಾಡ್ತೀನಿ ನನ್ನ? ಏನು ಲವ್ ಮಾಡ್ತೀನಿ ನನ್ನ? ಈ ಜೀವನ ಅಂದ್ರೆ ಏನಂತ ಗೊತ್ತೈತೆ ನಿನಗೆ? ಜೀವನ ನೋಡಿ ಅನ್ನ ನೀನು? ಈ ಪ್ರಪಂಚ ಅಂದ್ರೆ ಏನಂತ ಗೊತ್ತೈತೆ ನಿನಗೆ? ಈ ಪ್ರಪಂಚ ನೋಡಿ ಅನ್ನ ನೀನು? ಈ ಪ್ರಪಂಚ ಅನ್ನೋದು ಒಂದು ಕನ್ನಡಿ ಇದ್ದಂಗೆ, ಮಿರರ್ ಇದ್ದಂಗೆ. ಅದನ್ನ ನೀ ನೋಡಿ ಹತ್ರ ಅದು ಆಗ್ತೈತಿ, ನೀ ಅದನ್ನ ನೋಡಿ ಹತ್ರ ಅದು ಆಗ್ತೈತಿ. ಇಷ್ಟ ಪ್ರೀತಿ, ಈ ಪ್ರೀತಿ ಪ್ರೇಮ ಎಲ್ಲ ಪರಿ ಪುಸ್ತಕದಾಗಿನ ಬದ್ನಿಕಾಯಿ. ತಿಳ್ಕೊ, ಅರ್ಥ ಆಗ್ಲಿಕ್ಕೆ ಅರ್ಥ ಮಾಡ್ಕೋ. ನಿನ್ನ ನಡೆಯತ್ತಾಗ. ಓಯ್ ಗಿಡಿ, ಸಮಾಧಾನ ಮಾಡ್ಕೋ. ಏನ್ಲೇ ಇಷ್ಟು ಒಮ್ಮೆ ಹೋಗೋ ಡೈಲಾಗ್ ಎಲ್ಲ ಹೇಳಾಕತ್ತಿ? ಬರ್ರೀಕಿ ಬಿಡು. ಯಾವಾಗ ಕಲ್ತಿಲಿ ಹಿಂಗೆಲ್ಲ ಡೈಲಾಗ್ ಹೇಳೋದು? ಇವತ್ತ ನೋಡಾಕತ್ತ ನಿನ್ನ ಈ ಅವತಾರದಾಗನ. ಹೋಗ್ಲಿ, ಬದ್ನಿಕಾಯಿ ಅಂದಿಲ್ಲ, ಯಾವ ಬದ್ನಿಕಾಯಿ ಅಂದ್ರೆ ಬದ್ನಿಕಾಯಿ ಒಳಗೆ ಭಾಳ ಥರ ಬರ್ತಲ್ಲ, ಅದಕ್ಕೆ ಕೇಳಾಕತ್ತನು ಯಾವ ಬದ್ನಿಕಾಯಿ? ಮುಳ್ಳು ಬದ್ನಿಕಾಯಿ. ಮುಳ್ಳಂದಿ ಮಕ್ಕಳವನ. ನಾವಿಬ್ಬರೇ ನಿಂತಿದ್ದು ಯಾರು ನೋಡಿರಂದ್ರೆ ಏನ್ ಗತಿ? ಬಿಡ್, ನಾ ಮನೆಗೆ ಹೋಗ್ಬೇಕು, ಬಿಡ್ ನನ್ನ. ತಡಿಲೆ ಹೋಗುವಂತೆ. ಏನು ಹೊಕ್ಕನ್ ಅಂತ ಹೇಳಿ ತಡಿ ಒಂದಿಟ್ಟು. ಯಾರೇನಂತಾರು? ನಿಮ್ಮ ಅಪ್ಪ ಏನಾರ ಅಂತಾನ ಮತ್ತೆ? ಹೇಳಿಲ್ಬೇಕಾದ್ರೆ ಅವನು ಒಂದು 90 ಕುಳಿಸಿ ಚಿಟಿಕಿ ಹೊಡಿದ್ರಾಗ ಸಮಾಧಾನ ಮಾಡ್ಬಿಡ್ತಾನ ಹಂಗ. ಅಯ್ಯ ಗಿಡ್ಡಿ, ಯಾಕ್ಲೆ ಏನಾತ? ಚಲೋನೇ ಇದ್ದಿಲ್ಲ ಇಷ್ಟು ಮಟ್ಟ, ಯಾಕೆ ಬೇಜಾರದು ಒಮ್ಮೆಲೆ? ಯಾಕ್ಲೆ ಏನಾತ? ನೋಡು, ನಮ್ಮ ಅಪ್ಪನ ಸುದ್ದಿಗೆ ಬರಬೇಡ. ನಮ್ಮ ಅಪ್ಪನ ಬಗ್ಗೆ ಇಷ್ಟೆಲ್ಲ ಹಿಂಗೆ ಕುಡಿತಾನಂತೇಳಿ ಹಿಂಗೆಲ್ಲ ತಮಾಷೆಯಾಗಿ ಮಾತಾಡಕ್ಕೆ ಹೋಗ್ಬೇಡ. ನಂಗೆ ನಿಜವಾಗ್ಲೂ ಬೇಜಾರಾಗ್ತೈತಿ. ನಮ್ಮ ಅಪ್ಪ ಕುಡಿತಾನಂತ ನೀ ಎಲ್ಲಿ ಬೇಕಾದಲ್ಲೇ ಹಿಂಗೆಲ್ಲ ನನ್ನ ಅಡ್ಡ ತರಿಕ್ ಮಾತಾಡಿದ್ರೆ ನಂಗೆ ಬೇಜಾರಾಗಂಗಿಲ್ಲ. ಯಾಕಂದ್ರೆ ನಮ್ಗೆ ಮಾನ ಮರ್ಯಾದೆ ಇಲ್ಲ. ನಮ್ಮ ಅಪ್ಪ ಕುಡಿತಾನಂತ ಮಾತ್ರಕ್ಕೆ ನಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡು. ಗಿಡ್ಡಿ, ಬೇಜಾರು ಮಾಡ್ಕೋಬೇಡ್ಲಿ. ನಿಂಗೆ ಬೇಜಾರು ಮಾಡ್ಬೇಕಂತ ಅನ್ಲಿಲ್ಲ ನಾನು. ಸುಮ್ ತಮಾಷೆ ಮಾಡೀನಿ, ಯಾವಾಗಲೂ ಮಾಡ್ತಿದ್ನಲ್ಲ ಹಂಗೆ ಸುಮ್ ತಮಾಷೆ ಮಾಡೀನಿ. ಏನೋ ನನಗೂ ಮಾವಕ್ಕಣ್ಣಲ್ಲ, ಅದಕ್ಕೆ ಮಾವನ ಮಗಳಂತೆ ಸಲಿಗೆಯಿಂದ ಮಾತಾಡ್ತಾನಷ್ಟೆ. ನಿಮ್ಮಪ್ಪ ಕುಡಿತಾನ ಅನ್ನೋ ಕಾರಣಕ್ಕೆ ನಿನ್ನ ಜೊತೆ ಈ ಥರ ನಡ್ಕೊಳಂಗಿಲ್ಲ ನಾನು. ತಪ್ಪಾತ್ಲೆ, ಇನ್ನೊಮ್ಮೆ ಈ ಥರ ಮಾತಾಡಂಗಿಲ್ಲ. ಇರಲಿ ಬಿಡು, ನನ್ನ ಹಣೆ ಬರ ಚಲೋ ಇಲ್ಲ. ಯಾರು ಏನು ಮಾಡೋಕ್ಕಾಗತಿ? ಈಗೇನು ಎಲ್ಲರೂ ಕುಡಿತಾರೆ, ಎಲ್ಲೋ ಒಂದು 10% ಕುಡಿಯಂಗಿಲ್ಲ ಅಷ್ಟೇ. ಎಲ್ಲರೂ ಕುಡುಕ್ರೆ ಅದ್ರ ಕುಡಿ ರೀತಿ ಬೇರೆ ಇರ್ತೈತೆ ಅಷ್ಟೇ. ಅದು ಕರೆನಾ. ಸಾರಿಲೆ ಗಿಡ್ಡಿ, ಇನ್ನೊಮ್ಮೆ ಮಾಡಂಗಿಲ್ಲ, ತಪ್ಪಾತ್ಲೆ ನಂದು. ಇರಲಿ ಬಿಡು, ಯಾರೇನು ಮಾಡೋಕ್ಕಾಗತಿ? ನನಗೂ ಎಲ್ಲ ರೂಢಿ ಆಗೈತಿ. ಹಂಗೆ ಅನ್ಬೇಡ್ಲೆ ಗಿಡ್ಡಿ, ತಪ್ಪಾತು, ಇನ್ನೊಮ್ಮೆ ಅನ್ನಂಗಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡ. ನಾಗ್ಲಿ ಒಂದಿಟ್ಟು ಚಂದ ಕಾಣಿಸ್ತಿ. ಈಗ ಚಂದ ಕಾಣಕತ್ತಿದ್ ನೋಡು ಗಿಡ್ಡಿ. ಆದರೂ ಒಂದು ಮಾತು ಕೇಳೆ ನಿನ್ನ. ಕೇಳಲ್ಲ, ಇಷ್ಟೆಲ್ಲ ಮಾತಾಡ್ತಿ, ಒಂದು ಮಾತು ಕೇಳ ಪರ್ಮಿಷನ್ ಕೇಳ್ತೀಯನ? ಅದು ಕರೆನ ಬಿಡು. ಈಗ ನೋಡ, ನಾವು ಒಂದಿನ ಕುಡಿಯಂಗಿಲ್ಲ, ಅದು ನಿನಗೂ ಗೊತ್ತೈತಿ, ನಿಮ್ಮ ವಾಗೂ ಗೊತ್ತೈತಿ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತೈತಿ ಬಿಡು. ಆದರೂ ನಿಮ್ಮ ಅಪ್ಪನನ್ನ ಕುಡ್ಕ ಅಂತ ಕರಿತಾನಲ್ಲಿ ಎಷ್ಟು ಇರ್ಬೇಕ್ಲಿ ನಿಮ್ಮ ಅಪ್ಪಂದು? ಯಾಕಂದ್ರೆ ನಮ್ಮ ಅಪ್ಪ ಕುಡಿದಿರ್ತಾನಲ್ಲ ಯಾವಾಗಲೂ, ಅದಕ್ಕೆ ನೀನ ಕುಡ್ದಂಗೆ ಕಾಣಿಸ್ತೀನಿ ನಮ್ಮ ಅಪ್ಪಗೆ. ಹೌದು ನೋಡ್ಲೆ, ನನಗೆ ಅರ್ಥನ ಆಗಿದ್ದಿಲ್ಲ ಇಷ್ಟು ದಿನ. ನಿನಗೆ ಗೊತ್ತೈತೆ ನೋಡು ಗಿಡ್ಡಿದ್ದವ್ರೆ ಶಾನೆ ಭಾಳ ಇರ್ತಾರಂತ. ಕರೆ ನೋಡ್ಲಿ ಅದು. ಸಂಜೆ, ನಿನಗೆ ಇನ್ನೊಂದು ವಿಷಯ ಗೊತ್ತೇನ? ನಮ್ಮ ಅಪ್ಪ ಇನ್ನೂ ಮದುವೆ ಮಾಡ್ತಾರಂತ ನನಗೆ. ಹುಡುಗನು ನೋಡ್ಯಾರಂತ, ನಾನು ನೋಡಿಲ್ಲ. ಹೌದಾ? ಚಲೋ ಆತ್ಲಾ. ಯಾವ ಊರ ಹುಡುಗ? ಏನು ಮಾಡ್ತಾನಂತ? ಏನೂ ನನಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಈಗ. ಹೌದಾ? ಯಾಕ್ಲೇ?
ಏ ಗಿಡ್ಡಿ ಅಲ್ಲಿ ಹೊಲ್ದಾಗ ನೀರು ಬಿಟ್ಟಿರ್ಲಿ ಅದು ತುಂಬ ತ್ಯಾಂಬಲ್ ಮಡಿ ಅದನ್ನ ಹೊಳಿಸ್ಬೇಕು ಬಾಲಿ ಅಲ್ಲೇ ಕೂತು ಮಾತಾಡೋನು. ಇಲ್ಲ ಬೇಡ, ನಾ ಮನೆಗೆ ಹೋಗ್ತೀನಿ, ನೀ ಹೋಗಿ ಕೆಲಸ ಐತೆ ಆಮೇಲೆ ನಿಂದು. ಇಲ್ಲೇ ಏನು ಕೆಲಸ ಇಲ್ಲ, ಹಂಗೆ ನೀರು ಬಿಟ್ಟಿದ್ನೆ ಅಲ್ಲೇ ಅದು ಮಡಿ ತುಂಬ ತ್ಯಾಂಬಲ್ ಅದನ್ನ ಹೊಳಿಸ್ಬೇಕು ಅದಕ್ಕೆ. ಬಾ ಅಲ್ಲಿ ಕುಂತು ಮಾತಾಡೋನು ಬಾ. ನಿಮ್ಮ ಅವ್ವ ಬರ್ತಾರಲ್ಲ ಈಗ ಹೆಂಗಿದ್ರು ಹೋಗುವಂತೆ ಬಾ ನಿಮ್ಮ ಅವನ ಜೊತೆ. ಇಲ್ಲ ಬೇಡ, ನಾನು ಬಂದು ಬಾಳೋತ ಹೋಗ್ತೀನಿ ನಮ್ಮ ಮನೆಗೆ, ನೀವು ಹೋಗಿ ಕೆಲಸ ಮಾಡೋ. ಏ ನಿಮ್ಮ ಅವನು ಬಾ ಹೋಗುವಂತೆ. ಈಗ ಹೇಳು, ಮದುವೆ ಯಾಕೆ ಇಷ್ಟ ಇಲ್ಲ? ಹಾಂ, ಮದುವೆ ಇಷ್ಟ ಇಲ್ಲ ಅಂತೀಯಲ್ಲ ಯಾಕೆ? ಮದ್ವೆ ಮಾಡ್ಕೊಂಡು ಆರಾಮ್ ಇರ್ಬೋದಲ್ಲಿ. ದಿನ ನಿಮ್ಮ ಅಪ್ಪ ಕುಡಿತಿರಂಗಿಲ್ಲ, ಮನೆಗೆ ಬಂದು ಜಗಳ ಮಾಡೋದಿರಂಗಿಲ್ಲ, ಗಂಡನ ಮನ್ಯಾಗ ಆರಾಮ್ ಇರೋದು ಬಿಟ್ಟು ಮದ್ವೆ ಯಾಕೆ ಒಲ್ಲೆಂತಿ? ನೀ ಹೇಳಿದಷ್ಟೇ ಯಾವುದೂ ಈಸಿ ಅಲ್ಲ. ಯಾಕಂದ್ರೆ ನಿನಗೂ ಗೊತ್ತೈತಿ ನಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ಅಂತ. ನಮ್ಮಪ್ಪ ಯಾವಾಗಲೂ ಕುಡಿದು ಜಗಳ ಮಾಡೋದು, ಮನ್ಯಾಗ ನೆಮ್ಮದಿನೇ ಇರಂಗಿಲ್ಲ, ಏನೋ ಹಂಗೆ ಜೀವನ ಹೊಂಟೈತಿ. ಇಂಥ ಪರಿಸ್ಥಿತಿ ಒಳಗೆ ನಮ್ಮವ್ವ, ನಮ್ಮ ಅಮ್ಮ, ತಮ್ಮ, ತಂಗಿ ಎಲ್ಲರನ್ನೂ ಬಿಟ್ಟು ನಾವು ಒಬ್ಬಕ್ಕೆ ಹೆಂಗೆ ಆರಾಮ ಇರಾಕತ್ತೆ ಹೇಳು? ನಂಗೆ ಖುಷಿ ಅನ್ನೋದೇ ಇರಂಗಿಲ್ಲ. ನಮ್ಮ ಮದುವೆ ಮಾಡ್ಕೊಂಡು ಹೋದ್ರು ನನಗೆ ಇತ್ತಾಗ ಯೋಚನೆ ಇರ್ತೈತಿ ಬರೀ. ಅದ್ರಾಗೂ ಈ ನಮ್ಮ ಊರು, ಈ ನಿಮ್ಮ ತೋಟ, ಆಮೇಲೆ ನೀನು ಎಂಥ ಪರಿಸ್ಥಿತಿ ಬಂದರೂ ನನಗೆ ಸಪೋರ್ಟಾಗಿ ನಿಂತಿ. ಆಮೇಲೆ ನಮ್ಮ ಮನೆಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದಿ. ನನಗೆ ಹೇಳ್ಕೊಳಕ್ಕೆ ಫ್ರೆಂಡ್ ಅಂತಿರೋದು ನೀನು ಅಷ್ಟೇ. ಇದನ್ನೆಲ್ಲ ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ. ನನಗೆ ಹೊಸ ಜೀವನ ಬೇಕಂತ ಅನ್ಸಂಗೇ ಇಲ್ಲ. ಈ ನೋವಿನೊಳಗೂ ಏನೋ ಒಂಥರ ನನಗೆ ಖುಷಿ ಅನಿಸ್ತೈತಿ. ನಂಗೆ ಸಾಕಿಷ್ಟ. ಎಷ್ಟು ಯೋಚನೆ ಮಾಡ್ತಿಲಿ? ಹಂಗಲ್ಲ. ಏನು ಹಂಗಲ್ಲ, ಹಂಗೆ ಅದು ಸುಮ್ ಕುಂದ್ರ. ಆಮೇಲೆ ನನ್ನ ಮದುವೆಗೂ ಹುಡುಗ ನಾನು ಚಲೋ ನೋಡ್ಕೊತಾನಂತ ಏನು ಗ್ಯಾರಂಟಿ? ನಮ್ಮ ಅಪ್ಪಗೆ ಮೊದಲು ಭಾಳ ಇಷ್ಟ ಆಗಿಬಿಟ್ಟಾನಂತ. ನಮ್ಮ ಅಪ್ಪನ ಗತಿ ಅವನು ಕುಡಿತಿದ್ರೆ ಏನು ಮಾಡಲ್ಲ ಇಕ್ಕಟ್ಟು. ನೀನು ಎಷ್ಟಾರ ಯೋಚನೆ ಮಾಡ್ತಿಲೆ, ಹಂಗೇನೂ ಆಗಂಗಿಲ್ಲ. ನಿನ್ನ ಮನಸ್ಸಿಗೆ ಚಲೋ ಹುಡುಗನ ಸಿಗ್ತಾನೆ ಆತ. ಹಾಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಏನಕ್ಕೈತೆ ಆಗಲಿ, ನನ್ನ ಹಣೆ ಬರ ಏನು ಮಾಡೋಕ್ಕತಿ. ಮತ್ತೀಗ ಏನಾರ ನಾ ಮದುವೆ ಬ್ಯಾಡ ಅಂದ್ರೆ ನಮ್ಮ ಅವಾಗೂ ತ್ರಾಸ. ನಮ್ಮಪ್ಪ ಜಗಳ ತೆಗಿತೈತೆ ಮತ್ತೆ. ಅದಕ್ಕೆ ಹ್ಞೂ ಅಂತ ಹೇಳಿ ನೀನು. ಸಂಜಯ್, ಇನ್ನೊಂದು ಮಾತೇನು ಗೊತ್ತನ? ನಿನ್ನ ಋಣ ಯಾವತ್ತೂ ಮರೆಯಂಗಿಲ್ಲಪ್ಪಣ. ಅದನ್ನು ಋಣ ಅನ್ಬೇಕು ಇಲ್ಲ ಮತ್ತೇನಾರು ಅದಕ್ಕಿಂತ ಹೆಚ್ಚಿನ ಅನ್ಬೇಕು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಭಾಳ ಅಂದ್ರೆ ಭಾಳ ಕೇರ್ ಮಾಡಿ ನಮ್ಮ ಮನೆಯವ್ರನ್ನೂ ಅಷ್ಟೇ ಭಾಳ ಪ್ರೀತಿಯಿಂದ ನೋಡ್ಕೊಂಡು ಭಾಳ ಕಾಳಜಿ ಮಾಡ್ತೀವಿ. ನಾವು ಎಂಥ ಪರಿಸ್ಥಿತಿ ಒಳಗಿದ್ರು ನೀನು ಪ್ರತಿ ಸಾರಿನೂ ನಮ್ಗೆ ಹೆಲ್ಪ್ ಮಾಡಿ. ಇದನ್ನೆಲ್ಲ ನೋಡಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗೈತೆ. ನನಗೋಸ್ಕರನೂ ಯಾರೂ ಅದಾರಲ್ಲ ಅಂತ ಅನಿಸ್ತೈತಿ. ನಿಜವಾಗ್ಲೂ ಎಲ್ಲಕ್ಕಿಂತ ಹೆಚ್ಚಾಗಿ ನಾ ಎಷ್ಟು ನಕ್ಕಿನಿ ಅದಕ್ಕೆಲ್ಲ ನೀನೇ ಕಾರಣ ಆಗಿ. ನಿನ್ನ ಚಲೋ ಮನಸ್ಸಿಗೆ ನೀನು ಜೀವನದಾಗ ಭಾಳ ಅಂದ್ರೆ ಭಾಳ ಚಲೋ ಇರಬೇಕು ಸಂಜೆ. ಅದೇ ನನ್ನ ಆಸೆ. ನಿನ್ನ ಮದುವೆ ಆಗೋ ಹುಡುಗಿ ಅಂತೂ ಭಾಳ ಪುಣ್ಯ ಮಾಡ್ಯಾಳಪ್ಪ. ಯಾಕೋ ಭಾಳ ದೊಡ್ಡವ್ರ ಗತೆ ಮಾತಾಡತ್ತಿ ಗಿಡ್ಡಿನಿ. ನನ್ನ ಮದುವೆಗೂ ಹುಡುಗಿದು ಪುಣ್ಯ ಅಂದ್ರೆ ಆ ಪುಣ್ಯ ನೀನ ತಗೋಲ್ಲ. ಒಂದು ಸಾರಿ ಹ್ಞೂ ಅಂದ ನೋಡು, ಆ ಪುಣ್ಯ ನಿಂದ ಆಕತಿ. ನಿನ್ನ ಹುಚ್ಚನಾಗಿ ಅಂತಮ್ಮ ಇಂಥ ಎಮೋಷನಲ್ ಸೀನ್ ತಗೋ. ನೀನು ಕಾಮಿಡಿ ಸೀನ್ ಬೇಕೇನ? ನೀನ ನಡೆದಾಗ ತಮಾಷೆಯಲ್ಲಿ ಕರಿನ ಹೇಳಾಕತ್ತನ್ನ. ನೀನು ಬುದ್ಧಿನ ಬಿಡಬೇಡ. ನೀನು ಒಂದು ಈಟರ ಸೀರಿಯಸ್ನೆಸ್ ಐತಿ ನಿನಗೆ ಏಟೂ ಇಲ್ಲ. ಆದರೂ ಹಿಂಗೆ ಯಾವಾಗಲೂ ಖುಷಿಯಿಂದ ಕಾಮಿಡಿ ಮಾಡ್ಕೋತ ನಕ್ಕೋತ ಇರ್ಪಾನಿ, ಅಷ್ಟೇ ಸಾಕು ನನಗೆ. ಸರಿ ಆತು. ಹೆಂಗಿದ್ರು ಮದುವೆ ಆಗಿ ಹೊಂಟಿ ಈಗಾರ ಒಂದು ಸಾರಿ ಅನ್ಲಾ ಮಾಮ ಅಂತ, ಅದೇ ಖುಷಿ ಒಳಗೆ ಜೀವನ ಪೂರ್ತಿ ಕಳೆದ್ಬಿಡ್ತೀನಿ. ಹೇಗೆ ಸರಿ, ನಾ ಮನೆಗೆ ಹೋಗ್ತೀನಿ. ನಮ್ಮ ಅವ್ವ ನೋಡ್ದೆ ಇನ್ನೂ ಬರಲೇ ಇಲ್ಲ. ನೀ ಕುಂದರ್ಸ್ಕೊಂಡು ಕೂತಿಲ್ಲೇ ನಮ್ಮ ಅವ್ವ ಬರ್ತಾಳಂತ. ಏನು ಹಂಗಶ ಹೋದ್ಲಿ ಆಮೇಲೆ ನಮ್ಮ ಮನೆಗೆ. ಸರಿ ನೋಡಲ್ಲ ಎಷ್ಟೊತ್ತ ನಮ್ಮ ಮನೆಗೆ ಹೋಗ್ಬೇಕು. ಓಯ್ ಗಿಡ್ಡಿ, ಹೋಗ್ಲಿ ನಿನ್ನ ಮದುವೆ ಆಗೋ ಹುಡುಗನ ಬಗ್ಗೆ ತಿಳ್ಕೊಂಬಾ, ನಾಳೆ ಹೇಳುವಂತೆ. ಹುಡುಗ ನಮ್ಮ ಅಪ್ಪಗೆ ಭಾಳ ಇಷ್ಟ ಆಗಿನಂದ್ರೆ ತಿಳ್ಕೊಳಕ್ಕೆ ಅದ್ರಾಗ ಏನೈತಿ? ಅವನು ದೊಡ್ಡ ಕುಡುಕನಾಗಿರ್ತಾನೆ. ನಮ್ಮ ಅಪ್ಪಗೂ ಅಂಥವ್ರೆಲ್ಲ ಇಷ್ಟ ಆಗುದೆ. ನೀನು ಅದ್ರಾಗ ಏನೈತಿ ತಿಳ್ಕೊಳಕ? ನಾನು ಮನೆಗೆ ಹೋಗೋಣಪ್ಪ, ಟೈಮ್ ನೋಡಲ್ಲ ಎಷ್ಟೊತ್ತು ಬಾಳೋತತ್ತು. ನಮ್ಮ ಅವ್ವ ಬೈತಾಳೇನು? ಓಯ್ ಗಿಡ್ಡಿ, ಏನ ಅದೇನಂದ್ರೆ ನಿಮ್ಮ ಅಪ್ಪಗೆ ಇಷ್ಟ ಆಗಿರೋ ದೊಡ್ಡ ಕುಡುಕ ನಾನಲ್ಲೇ.